ನಮಸ್ಕಾರ ಸ್ನೇಹಿತರೆ, ಕಿಲ್ಲರ್ ಅಪ್ಡೇಟ್ ಚಾನೆಲ್ಗೆ ಸ್ವಾಗತ. ರಾಕಿಂಗ್ ಸ್ಟಾರ್ ಯಶ್ ಮತ್ತೊಮ್ಮೆ ದೇಶಾದ್ಯಂತ ಭಾರಿ ಸುದ್ದಿಯಲ್ಲಿದ್ದಾರೆ. ಈ ಬಾರಿ ಅವರು ಸಿನಿಮಾ ಸೆಟ್ನಲ್ಲಿ ಅಲ್ಲ, ಭಾರತದ ಅತ್ಯಂತ ಜನಪ್ರಿಯ ಕಾರ್ಯಕ್ರಮಗಳಲ್ಲಿ ಒಂದಾದ ಆಪ್ ಕಿ ಅದಾಲತ್ ವೇದಿಕೆಯಲ್ಲಿ ಅಬ್ಬರಿಸಿದ್ದಾರೆ. ಬಾಲಿವುಡ್ ಬಾದ್ಶಾ ಶಾರುಖ್ ಖಾನ್ ಬಗ್ಗೆ ಯಶ್ ಹೇಳಿದ್ದೇನು? ಕೆಜಿಎಫ್ ಮತ್ತು ಝೀರೋ ಸಿನಿಮಾಗಳ ನಡುವೆ ಆ ಹಳೆಯ ಬಿಗ್ ಫೈಟ್ ಅನ್ನು ರಾಕಿ ಬಾಯ್ ನೆನೆಸಿಕೊಂಡಿದ್ದು ಹೇಗೆ? ಮತ್ತು ಅಭಿಮಾನಿಗಳ ಜೊತೆ ಸೆಲ್ಫಿ ತೆಗೆದುಕೊಳ್ಳುವ ಬಗ್ಗೆ ಯಶ್ ಕೊಟ್ಟ ಆ ಬಿಗ್ ಸ್ಟೇಟ್ಮೆಂಟ್ ಏನು? ಈ ಎಲ್ಲಾ ರೋಚಕ ಸಂಗತಿಗಳನ್ನು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಹೌದು, ಸದ್ಯ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಬಹುನಿರೀಕ್ಷಿತ ಸಿನಿಮಾ ಟಾಕ್ಸಿಕ್ ಪ್ರಚಾರ ಭರ್ಜರಿಯಾಗಿ ಸಾಗಿದೆ. ಇದೇ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತ ರಜತ್ ಶರ್ಮಾ ನಡೆಸಿಕೊಡುವ ಆಪ್ ಕಿ ಅದಾಲತ್ ವೇದಿಕೆಯಲ್ಲಿ ಯಶ್ ಭಾಗವಹಿಸಿದ್ದು, ತಮ್ಮ ಸಿನಿಮಾದ ಜರ್ನಿ, ಸೀನಿಯರ್ ನಟರ ಮೇಲಿರುವ ಗೌರವ ಮತ್ತು ಅಭಿಮಾನಿಗಳ ಬಾಂಧವ್ಯದ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಎಲ್ಲರ ಗಮನ ಸೆಳೆದಿದ್ದು 2018ರ ಆ ದಿನಗಳು ನೆನಪು. ಹೌದು, 2018 ಡಿಸೆಂಬರ್ನಲ್ಲಿ ಶಾರುಖ್ ಖಾನ್ ಅವರ ಝೀರೋ ಮತ್ತು ಯಶ್ ಅವರ ಕೆಜಿಎಫ್ ಸಿನಿಮಾಗಳು ಒಂದೇ ದಿನ ಮುಖಾಮುಖಿಯಾಗಿದ್ದವು. ಈ ಬಗ್ಗೆ ಆಪ್ ಕಿ ಅದಾಲತ್ನಲ್ಲಿ ಮಾತನಾಡಿದ ಯಶ್, ಅಂದು ಶಾರುಖ್ ಖಾನ್ ಅವರ ಸಿನಿಮಾ ಅತ್ಯಂತ ದೊಡ್ಡ ಮಟ್ಟದ ಸಿನಿಮಾವಾಗಿತ್ತು. ನಮ್ಮ ಕೆಜಿಎಫ್ ಆ ಸಮಯದಲ್ಲಿ ಸಣ್ಣ ಸಿನಿಮಾವಾಗಿತ್ತು ಎಂದು ಸರಳವಾಗಿ ಒಪ್ಪಿಕೊಂಡಿದ್ದಾರೆ. ಆದರೆ ಆ ನಂತರ ಬಾಕ್ಸ್ ಆಫೀಸ್ ನಲ್ಲಿ ನಡೆದಿದ್ದು ಮಾತ್ರ ಇತಿಹಾಸ. ಕೆಜಿಎಫ್ ಕಂಡ ಅಭೂತಪೂರ್ವ ಯಶಸ್ಸು ಯಶ್ ಅವರನ್ನು ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ಪಟ್ಟಕ್ಕೇರಿಸಿತ್ತು. ಶಾರುಖ್ ಖಾನ್ ಮೇಲಿನ ಗೌರವವನ್ನು ಇಟ್ಟುಕೊಂಡೇ ತಮ್ಮ ಗೆಲುವನ್ನು ನಮ್ರತೆಯಿಂದ ನೆನೆಸಿಕೊಂಡು ಯಶ್ ಶೈಲಿಯ ಎಲ್ಲರ ಮನಸ್ ಗೆದ್ದಿದರು. ಇನ್ನು ಇಂಡಸ್ಟ್ರಿಯ ಸೀನಿಯರ್ ನಟರ ಬಗ್ಗೆ ರಜತ್ ಶರ್ಮಾ ಪ್ರಶ್ನಿಸಿದಾಗ ಯಶ್ ನೀಡಿದ ಉತ್ತರ ನಿಜಕ್ಕೂ ಗ್ರೇಟ್. ನನ್ನ ಸೀನಿಯರ್ಗಿಂತ ನಾನು ದೊಡ್ಡವನು ಎಂದು ನನಗೆ ಅನಿಸುವ ದಿನವೇ ನನ್ನ ಅಂಗಡಿ ಬಂದಾಗುತ್ತದೆ ಎಂದು ಯಶ್ ತಮ್ಮದೇ ಶೈಲಿಯಲ್ಲಿ ಪ್ರತಿಕ್ರಿಯಿಸಿದ್ದಾರೆ. ಈ ಒಂದೇ ಒಂದು ಮಾತು ಮೂಲಕ ತಾವು ಎಷ್ಟು ಎತ್ತರಕ್ಕೆ ಬೆಳೆದರೂ ಹಿರಿಯ ನಟರು ಮತ್ತು ಇಂಡಸ್ಟ್ರಿಯ ಮೂಲ ಬೇರುಗಳಿಗೆ ಕೊಡುವ ಗೌರವವನ್ನು ಯಶ್ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ಮತ್ತೆ ಅಭಿಮಾನಿಗಳ ಬಗ್ಗೆ ನಿಜಕ್ಕೂ ಗ್ರೇಟ್. ಅಭಿಮಾನಿಗಳ ವಿಚಾರಕ್ಕೆ ಬಂದರೆ ರಾಕಿ ಬಾಯ್ ಎಂದಿಗೂ ಸೆಲ್ಫಿಶ್. ಅಭಿಮಾನಿಯೊಬ್ಬ ಬಂದು ಸೆಲ್ಫಿ ಕೇಳಿದಾಗ ನಡೆದುಕೊಳ್ಳುವ ರೀತಿ ಬಗ್ಗೆಯೂ ಚರ್ಚೆಯಾಯಿತು. ಇದಕ್ಕೆ ಉತ್ತರಿಸಿದ ಯಶ್, ಅಭಿಮಾನಿಗಳಿಗೆ ಸೆಲ್ಫಿ ಅನ್ನೋದು ಕೇವಲ ಒಂದು ಫೋಟೋ ಅಲ್ಲ, ಅದು ಅವರ ಜೀವನ ಪೂರ್ತಿ ಉಳಿಯುವ ಒಂದು ಸುಂದರ ನೆನಪು ಎಂದಿದ್ದಾರೆ. ಸಮಯವಿದ್ದಾಗ ಪ್ರತಿಯೊಬ್ಬ ಅಭಿಮಾನಿಯೊಂದಿಗೂ ಖಂಡಿತ ಫೋಟೋ ತೆಗೆದುಕೊಳ್ಳುತ್ತೇನೆ ಎಂದು ಹೇಳುವ ಮೂಲಕ ಅಭಿಮಾನಿಗಳ ಹೃದಯವನ್ನು ಮತ್ತೊಮ್ಮೆ ಗೆದ್ದಿದ್ದಾರೆ. ಒಟ್ನಲ್ಲಿ ಆಪ್ ಕಿ ಅದಾಲತ್ ಅಖಾಡದಲ್ಲಿ ಯಶ್ ನೀಡಿದ ಪ್ರತಿಯೊಂದು ಉತ್ತರವು ಅವರ ವ್ಯಕ್ತಿತ್ವ ಮತ್ತು ಪರಿಶ್ರಮಕ್ಕೆ ಕನ್ನಡಿ ಹಿಡಿದಂತಿತ್ತು. ಸದ್ಯ ಅವರ ಬಹುನಿರೀಕ್ಷಿತ ಸಿನಿಮಾ ಟಾಕ್ಸಿಕ್ ತೆರೆಗೆ ಬರಲು ಸಿದ್ಧವಾಗಿದ್ದು, ಚಿತ್ರದ ಮೇಲಿನ ನಿರೀಕ್ಷೆ ಮುಗಿಲು ಮುಟ್ಟಿದೆ. ಹಾಗಾದರೆ ಆಪ್ ಕಿ ಅದಾಲತ್ ಯಶ್ ಹೇಳಿದ ಮಾತುಗಳಲ್ಲಿ ನಿಮಗೆ ಹೆಚ್ಚು ಇಷ್ಟವಾದದ್ದು ಯಾವುದು? ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.